ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ನೈಲ್ ಹೆಡ್ಡಿಂಗ್ ನೋಡಿ ನಿಮಗೆ ಶಾಕ್ ಆಗಿರಬೇಕು ಅಂತ ಅಂದುಕೊಂಡಿದ್ದೀನಿ. ಯಾಕೆಂತಂದರೆ ಭಾರತದಲ್ಲಿ ಭ್ರಷ್ಟಾಚಾರ ಮಾಮೂಲಿ. ಇಲ್ಲಿ ಯಾರ ಮೇಲೆ ಬೇಕಾದರೂ ಆರೋಪ ಬರಬಹುದು. ನಮ್ಮ ದೇಶದಲ್ಲಿ ಅದು ದೊಡ್ಡ ವಿಚಾರವೇ ಅಲ್ಲ. ಆದರೆ ಅಮೆರಿಕದಲ್ಲಿ ಭ್ರಷ್ಟಾಚಾರ ಅನ್ನುವ ಪದವನ್ನು ನಾವು ಕಡಿಮೆ ಬಾರಿ ಕೇಳ್ತೀವಿ. ಅದರಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ? ಹೀಗೊಂದು ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ಸದ್ಯದ ಕೆಲ ಬೆಳವಣಿಗೆಗಳನ್ನು ನೋಡಿದ್ರೆ ಟ್ರಂಪ್ ಬಹಳ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಕುಟುಂಬಕ್ಕೆ ಎಷ್ಟಾಗುತ್ತೋ ಅಷ್ಟು ಲಾಭವನ್ನು ಮಾಡಿಕೊಡ್ಬೇಕು, ತನ್ನ ಕುಟುಂಬದ ಬಿಸ್ನೆಸ್ಗಳನ್ನು ಸ್ಟ್ಯಾಂಡ್ ಮಾಡಬೇಕು ಅಂತ ಟ್ರಂಪ್ ಎಲ್ಲ ರೀತಿಯಲ್ಲೂ ಡೀಲ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತನ್ನ ಫಾರಿನ್ ಪಾಲಿಸಿಯನ್ನು ತನ್ನ ಕುಟುಂಬದ ಲಾಭಕ್ಕೋಸ್ಕರವಾಗಿ ಬದಲಾಯಿಸಿಕೊಳ್ತಾ ಇದ್ದಾರೆ. ಈ ಅನುಮಾನಗಳು ಶುರುವಾಗಿದ್ದಾವೆ. ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಸಂಸದರೇ, ಅಂದರೆ ಟ್ರಂಪ್ ಅವರ ಪಕ್ಷದ ಸಂಸದರೇ ಈಗ ಪರೋಕ್ಷವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಅವರ ಕುಟುಂಬ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದೊಡ್ಡದಾದಂಥ ಒಂದು ಡೀಲ್ಗೆ ಸಹಿಯಾಗಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಟ್ರಂಪ್ ಪಕ್ಷದ ಓರ್ವ ಸಂಸದ ಭಾರತದ ಬಗ್ಗೆ ಮಾತನಾಡಿದ್ದಾರೆ. ಭಾರತ ನಮಗೆ ಎಷ್ಟು ಇಂಪಾರ್ಟೆಂಟ್ ಆದಂತಹ ದೇಶ, ಭಾರತದಿಂದ ಅಮೆರಿಕಾಗೆ ಯಾವ ರೀತಿಯಾಗಿ ಲಾಭ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮಲ್ಲಿ ಒಂದು ಮಾತಿದೆ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇದ್ರೆ ಅದೇನು ಜಗತ್ತಿಗೆ ಗೊತ್ತಾಗೋದಿಲ್ವಾ? ಬಹುಶಃ ಟ್ರಂಪ್ ಈಗ ಹಾಗೆ ಅಂದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಟ್ರಂಪ್ ಅವರು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕ ತನ್ನ ಫಾರಿನ್ ಪಾಲಿಸಿಯನ್ನೇ ಬಳಸಿಕೊಂಡು ಅನೇಕ ದೇಶಗಳ ಮೇಲೆ ಒತ್ತಡವನ್ನು ಹೇರಿ ತನ್ನ ಕುಟುಂಬದ ಒಡೆತನ ಇರುವಂತಹ ಕಂಪನಿಗಳಿಗೆ ಭಾರೀ ಪ್ರಮಾಣದಲ್ಲಿ ಲಾಭ ಮಾಡಿಕೊಡುವಂತಹ ಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ಸರ್ಕಾರದ ಜೊತೆಗೆ ಟ್ರಂಪ್ ಈಗ ಮಾಡಿಕೊಂಡಂತಹ ಡೀಲ್ ಇದೆಯಲ್ಲ, ಟ್ರಂಪ್ ಅಂತಂದರೆ ಟ್ರಂಪ್ ನೇರವಾಗಿ ಡೀಲ್ ಮಾಡಿಕೊಂಡಿಲ್ಲ, ಟ್ರಂಪ್ ಅವರ ಕುಟುಂಬದ ಒಡೆತನ ಇರುವಂತಹ ಕಂಪನಿ ಈಗ ಡೀಲ್ ಮಾಡಿಕೊಂಡಿದೆ. ಇದು ಇವತ್ತಲ್ಲ ನಾಳೆ ಟ್ರಂಪ್ ಅವರಿಗೆ ಉರುಳಾಗಿ ಸುತ್ತಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅಷ್ಟಕ್ಕೂ ಡೀಲ್ ಏನು ಅಂತ ಹೇಳಿಬಿಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಹಿಂದೆ ಪಾಕಿಸ್ತಾನ ಮತ್ತು ಟ್ರಂಪ್ ನಡುವೆ ಒಂದು ಕ್ರಿಪ್ಟೋ ಕರೆನ್ಸಿ ಡೀಲ್ ಆಗುತ್ತೆ ಅಂತ ಚರ್ಚೆಗಳು ನಡೆದಿದ್ವು. ಆದರೆ ಅದು ಯಾವುದೂ ಕೂಡ ಫೈನಲೈಸ್ ಆಗಿರಲಿಲ್ಲ. ಮೊನ್ನೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಆ ಕ್ರಿಪ್ಟೋ ಡೀಲ್ಗೆ ಸಹಿ ಹಾಕಿದೆ. ಇದು ಪಾಕಿಸ್ತಾನದ ಸರ್ಕಾರ ಮತ್ತು ಟ್ರಂಪ್ ಪರೋಕ್ಷವಾಗಿ ಒಡೆತನ ಹೊಂದಿರುವಂತಹ ಕಂಪನಿಯ ಜೊತೆಗೆ ಆದಂತಹ ಡೀಲ್. ಜಾಕ್ ವಿಟ್ಕಾಫ್ ಈತ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕಂಪನಿಯ ಕೋ-ಫೌಂಡರ್. ಈತ ಮೊನ್ನೆ ಪಾಕಿಸ್ತಾನಕ್ಕೆ ಬಂದಿದ್ದ. ಈತನಿಗೆ ಪಾಕಿಸ್ತಾನ ಯಾವ ರೀತಿಯಾಗಿ ಆದರ ಆತಿಥ್ಯವನ್ನು ಮಾಡಿತು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಜಾಕ್ ವಿಟ್ಕಾಫ್ ನೇರವಾಗಿ ಪಾಕಿಸ್ತಾನದ ಪ್ರಧಾನಿಯನ್ನೇ ಭೇಟಿಯಾದ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಆಸಿಮ್ ಮುನೀರ್ ಕೂಡ ಹಾಜರಿದ್ದ. ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮತ್ತು ಉಪ ಪ್ರಧಾನಿಯಾಗಿರುವಂತಹ ಇಶಾಕ್ ದಾರ್ ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಈ ಜಾಕ್ ವಿಟ್ಕಾಫ್ ಜೊತೆಗೆ ಪಾಕಿಸ್ತಾನದ ಸರ್ಕಾರ ಕ್ರಿಪ್ಟೋ ಕರೆನ್ಸಿ ಡೀಲ್ ಅನ್ನು ಮಾಡಿಕೊಳ್ತು. ಮಿತ್ರರೇ, ಈ ಜಾಕ್ ವಿಟ್ಕಾಫ್ ಯಾರು ಕೇಳಿದ್ರೆ ಟ್ರಂಪ್ ಅವರ ಅತ್ಯಂತ ಆಪ್ತನಾಗಿರುವಂತಹ ಸ್ಟೀವ್ ವಿಟ್ಕಾಫ್ ಅವರ ಮಗ. ಈಗ ಪಾಕಿಸ್ತಾನ ಮತ್ತು ಈ ವಿಟ್ಕಾಫ್ ಜೊತೆಗೆ ಡೀಲ್ ಆಗಿದೆಯಲ್ಲ, ಇದು ಯಾವ ರೂಪದ ಡೀಲ್ ಅಂತಂದರೆ, ಪಾಕಿಸ್ತಾನ ಇನ್ಮುಂದೆ ವರ್ಲ್ಡ್ ಲಿಬರ್ಟಿ ಸ್ಟೇಬಲ್ ಕಾಯಿನ್ ಅನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದೆ. ಆ ರೀತಿಯ ಒಪ್ಪಂದ ಆಗಿದೆ. ಇದನ್ನು USD1 ಅಂತ ಕರೆಯಲಾಗುತ್ತೆ. ಇದು ಪಕ್ಕಾ ಕ್ರಿಪ್ಟೋ ಕರೆನ್ಸಿ. ಇದರ ವ್ಯಾಲ್ಯೂ ಮಾರ್ಕೆಟ್ನಿಂದ ನಿರ್ಧಾರ ಆಗೋದಿಲ್ಲ. ಈ ವರ್ಲ್ಡ್ ಲಿಬರ್ಟಿ ಸ್ಟೇಬಲ್ ಕಾಯಿನ್ ಇದೆಯಲ್ಲ, ಇದು ಗೋಲ್ಡ್ ಅಥವಾ ಕರೆನ್ಸಿಯಲ್ಲಿ ಹೂಡಿಕೆ ಆಗಿರುತ್ತೆ. ಸದ್ಯ USD1 ಇದೆಯಲ್ಲ, ಇದು US ಡಾಲರ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ. ಇದರಿಂದ ಏನಾಗುತ್ತೆ ಕೇಳಿದ್ರೆ, US ಡಾಲರ್ ಮೌಲ್ಯ ಏರ್ತಿದ್ದ ಹಾಗೆ ಈ USD1 ಮೌಲ್ಯವೂ ಕೂಡ ಏರ್ತಾ ಹೋಗುತ್ತೆ. ಸದ್ಯ ಪಾಕಿಸ್ತಾನ ಈ USD1 ಅನ್ನು ಹೇಗೆ ಬಳಸುತ್ತೆ ಕೇಳಿದ್ರೆ, ತನ್ನ ಫಾರಿನ್ ಎಕ್ಸ್ಚೇಂಜ್ ಇದೆಯಲ್ಲ, ಇದಕ್ಕೆ ಈ ಹಿಂದೆ ಡಾಲರನ್ನು ಬಳಸ್ತಾ ಇದ್ರಲ್ಲ, ಅದರ ಬದಲಾಗಿ ಈ USD1 ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸೋದಕ್ಕೆ ನಿರ್ಧಾರ ಮಾಡಿದೆ. ನಿಮಗೆಲ್ಲ ಗೊತ್ತು, ಪಾಕಿಸ್ತಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಅನ್ನು ಸ್ವೀಕರಿಸುತ್ತೆ. ಅಂದರೆ ಪಾಕಿಸ್ತಾನದವರು ವಿದೇಶದಲ್ಲಿ ಹೋಗಿ ವಾಸ ಮಾಡ್ತಾರೆ, ಅವರಲ್ಲಿ ಸಂಬಳ ಪಡೆದುಕೊಳ್ತಾರಲ್ಲ, ಅವರದನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸ್ತಾರೆ. ಹೀಗೆ ಪ್ರತಿ ವರ್ಷವೂ ಕೂಡ ಪಾಕಿಸ್ತಾನ $36 ಬಿಲಿಯನ್ ರೆಮಿಟೆನ್ಸ್ ಅನ್ನು ಪಡೆದುಕೊಳ್ಳುತ್ತೆ. ಪಾಕಿಸ್ತಾನದ ಓವರ್ ಆಲ್ GDPಯಲ್ಲಿ ರೆಮಿಟೆನ್ಸ್ನ ಭಾಗವೇ 10% ಇದೆ. ಇಷ್ಟು ದಿನ ಇದು ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ ವ್ಯವಹಾರದ ಮೂಲಕವಾಗಿ ಈ ರೆಮಿಟೆನ್ಸ್ ಅನ್ನು ಪಾಕಿಸ್ತಾನ ಸ್ವೀಕರಿಸ್ತಾ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಭಾಗ ಇದರಲ್ಲಿ USD1 ಮೂಲಕವಾಗಿ ಸ್ವೀಕರಿಸಲಾಗುತ್ತೆ. ಆದರೆ ಇದನ್ನೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಇದರಲ್ಲೇನೋ ಅಕ್ರಮ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸೋದಿಲ್ಲ. ಆದರೆ ಕೆಲವೊಂದಷ್ಟು ವಿಚಾರಗಳಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಸೂಟ್ ಆಗೋದಿಲ್ಲ. ಒಂದು ವೇಳೆ ಇದರಲ್ಲೇನಾದರೂ ವ್ಯತ್ಯಾಸ ಆದರೂ ಕೂಡ ಪಾಕಿಸ್ತಾನ ಇದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಅದು ಹೇಗೆ ಅಂತ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಈಗ ಟ್ರಂಪ್ ಅವರ ಪರೋಕ್ಷ ಒಡೆತನ ಇರುವಂತಹ ಕಂಪನಿ ಯಾಕೋಸ್ಕರವಾಗಿ ಈ ಕಾಯಿನ್ ಅನ್ನು ಸೇಲ್ ಮಾಡುತ್ತೆ, ಇದರಿಂದ ಆ ಕಂಪನಿಗೆ ಹೇಗಪ್ಪ ಲಾಭ ಆಗುತ್ತೆ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಈಗ ಪಾಕಿಸ್ತಾನ ಈ ಒಂದು ಕ್ರಿಪ್ಟೋ ಕಾಯಿನ್ ಅನ್ನು ಖರೀದಿ ಮಾಡೋದಕ್ಕೆ ಡಾಲರ್ನಲ್ಲೇ ಪೇ ಮಾಡುತ್ತೆ. ಆ ಡಾಲರ್ ಇರುತ್ತಲ್ಲ, ಅದು ಆ ಕಾಯಿನ್ನ ರಿಸರ್ವ್ ಆಗಿರುತ್ತೆ.
ಆ ರಿಸರ್ವ್ ಮೊತ್ತವನ್ನ ಈ ಕಂಪನಿ ಬೇರೆ ಬೇರೆ ಕಡೆಯಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಉದಾಹರಣೆಗೆ ಗವರ್ನಮೆಂಟ್ ಬಾಂಡ್ಸ್ಗಳನ್ನೇ ಖರೀದಿ ಮಾಡುತ್ತೆ ಅಂತ ಅಂದುಕೊಳ್ಳಿ. ಅದಕ್ಕೆ ರಿಟರ್ನ್ಸ್ ಬರುತ್ತಲ್ಲ, ಅದು ಈ ಕಂಪನಿಗೆ ಲಾಭ. ಪಾಕಿಸ್ತಾನಕ್ಕೆ ಈ ಕ್ರಿಪ್ಟೋ ಕರೆನ್ಸಿಯನ್ನು ಖರೀದಿ ಮಾಡೋದ್ರಿಂದ ಏನಪ್ಪ ಲಾಭ ಕೇಳಿದ್ರೆ, ಡಾಲರ್ ಮೊತ್ತದಲ್ಲಿ ಎಷ್ಟು ಏರಿಕೆ ಆಗುತ್ತಲ್ಲ ಅದಷ್ಟೇ ಪಾಕಿಸ್ತಾನಕ್ಕೆ ಲಾಭ. ಅದೇ ಕಂಪನಿಗೆ ಯಾವ ರೀತಿಯಾಗಿ ಲಾಭ ಕೇಳಿದ್ರೆ, ಈ ಅಷ್ಟೂ ರಿಸರ್ವ್ ಮೊತ್ತವನ್ನು ಅವರು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿರ್ತಾರಲ್ಲ. ಈಗ ನಿಮಗೆ ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ಈಗ ಪಾಕಿಸ್ತಾನ $1 ಬಿಲಿಯನ್ ಮೊತ್ತದ ಕ್ರಿಪ್ಟೋ ಕರೆನ್ಸಿಯನ್ನು ಖರೀದಿ ಮಾಡ್ತಾ ಇದೆ. ಈ $1 ಬಿಲಿಯನ್ ಅನ್ನ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕಂಪನಿ ನೇರವಾಗಿ ಅಮೆರಿಕದ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತು ಅಂತ ಅಂದುಕೊಳ್ಳಿ. ಆ ಬಾಂಡ್ಗೆ 1 ವರ್ಷಕ್ಕೆ $100 ಮಿಲಿಯನ್ ರಿಟರ್ನ್ಸ್ ಬಂತು ಅಂತಂದ್ರೆ ಅದಷ್ಟು ಕೂಡ ಈ ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಕಂಪನಿಗೆ ಲಾಭ ಆಗುತ್ತೆ. ಒಂದು ವೇಳೆ ಮಿತ್ರರೇ, ಈ ಕರೆನ್ಸಿಯನ್ನು ಹೂಡಿಕೆ ಮಾಡಿರ್ತಾರಲ್ಲ, ಡಾಲರ್ನಲ್ಲಿರುತ್ತೆ, ಆ ಡಾಲರನ್ನು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅಲ್ಲೇನಾದರೂ ನಷ್ಟ ಆಗೋದಕ್ಕೆ ಶುರುವಾದರೆ ಆಗ ಈ ಕ್ರಿಪ್ಟೋ ಕರೆನ್ಸಿಯ ಮೌಲ್ಯವೂ ಕೂಡ ಕುಸಿಯೋದಕ್ಕೆ ಶುರುವಾಗುತ್ತೆ. ಅದರ ನಷ್ಟ ಯಾರಿಗಾಗತ್ತೆ? ಅದನ್ನೇನು ಟ್ರಂಪ್ ಒಡೆತನದ ಕಂಪನಿ ಹೊತ್ಕೊಳ್ಳುತ್ತಾ? ನೇರವಾಗಿ ಪಾಕಿಸ್ತಾನಕ್ಕೆ ವರ್ಗಾಯಿಸುತ್ತೆ. ಪಾಕಿಸ್ತಾನದ ಜನರಿಗೆ ಅದು ನಷ್ಟ ಆಗುತ್ತೆ. ನಿಮಗೆ ನೆನಪಿರಲಿ, ಪಾಕಿಸ್ತಾನ ಬಹಳ ಕಡಿಮೆ ಪ್ರಮಾಣದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ರೇಟನ್ನು ಹೊಂದಿದೆ. ಪಾಕಿಸ್ತಾನದ ಓವರ್ ಆಲ್ ಪಾಪ್ಯುಲೇಷನ್ನಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ರೇಟ್ ಇರುವಂಥದ್ದು ಕೇವಲ 26%. ಅದೇ ರೀತಿಯಾಗಿ ಪಾಕಿಸ್ತಾನದ 40% ಜನರ ಬಳಿಯಲ್ಲಿ ಬ್ಯಾಂಕ್ ಖಾತೆಯೇ ಇಲ್ಲ. ಇಷ್ಟೊಂದು ದಡ್ಡತನ ಇರುವಂತಹ ಪಾಕಿಸ್ತಾನದ ಜನರಿಗೆ ಈಗ ಪಾಕಿಸ್ತಾನದ ಸರ್ಕಾರ ಗೂಬೆ ಕೂರಿಸ್ತಾ ಇದೆ. ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದರೆ ನಮಗೆ ಬಹಳ ದೊಡ್ಡ ಲಾಭ ಬಂದ್ಬಿಡುತ್ತೆ, ರಾತ್ರೋರಾತ್ರಿ ನಾವು ಶ್ರೀಮಂತರಾಗ್ಬಿಡ್ತೀವಿ ಅಂತ. ಪಾಕಿಸ್ತಾನದ ಸರ್ಕಾರ ತನ್ನ ಜನರಿಗೆ UAEಯ ಉದಾಹರಣೆಯನ್ನು ಕೊಡ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಟ್ರಂಪ್ ಅವರ ಪರೋಕ್ಷ ಒಡೆತನ ಇರುವಂತಹ ಈ ಕಂಪನಿಯಲ್ಲಿ ಕಳೆದ ವರ್ಷ $2 ಬಿಲಿಯನ್ ಮೊತ್ತದ ಒಪ್ಪಂದ ಮಾಡಿಕೊಂಡಿದೆ. ಮಿತ್ರರೇ, UAEಗೆ ಆ ತಾಕತ್ತಿದೆ. ಅವರಿಗೆ $2 ಬಿಲಿಯನ್ ದೊಡ್ಡ ಮೊತ್ತವೇ ಅಲ್ಲ. ಆದರೆ ಪಾಕಿಸ್ತಾನಕ್ಕೆ $1 ಬಿಲಿಯನ್ ಇದೆಯಲ್ಲ, ಇದೇನು ಸಣ್ಣ ಮೊತ್ತ ಅಲ್ಲ. ಪಾಕ್ ಎಕಾನಮಿಗೆ ಇದು ಆನೆಗಾತ್ರದ್ದೇ. ಹೀಗಾಗಿ ಈ ಹೂಡಿಕೆಯಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಪಾಕಿಸ್ತಾನ ಬರೆ ಹಾಕಿಸಿಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಕೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಸಹಜ ಪ್ರಶ್ನೆ ಬಂದೇ ಬಂದಿರುತ್ತೆ. ಇದರಲ್ಲಿ ಭ್ರಷ್ಟಾಚಾರ ಏನ್ ಬಂತು? ಟ್ರಂಪ್ ಅವರ ಪರೋಕ್ಷ ಒಡೆತನ ಇದ್ದಂತಹ ಕಂಪನಿ ಪಾಕಿಸ್ತಾನದೊಂದಿಗೆ ಡೀಲ್ ಮಾಡಿಕೊಂಡಿದೆ, ಇದನ್ನ ಭ್ರಷ್ಟಾಚಾರ ಅಂತ ಹೇಳಬಹುದಾ ಅಂತ? ಖಂಡಿತವಾಗ್ಲೂ ಹೇಳಬಹುದು. ಇಲ್ಲಿ ಟ್ರಂಪ್ ಅವರ ಸ್ವಜನ ಪಕ್ಷಪಾತ ಎದ್ದು ಕಾಣ್ತಾ ಇದೆ. ಈ ವ್ಯವಹಾರಕ್ಕೋಸ್ಕರವಾಗಿ ಟ್ರಂಪ್ ಅವರು ತನ್ನ ಫಾರಿನ್ ಪಾಲಿಸಿಯನ್ನ ದಾಳವಾಗಿ ಬಳಸಿಕೊಳ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಇದು ಅಮೆರಿಕದ ಪಾರ್ಲಿಮೆಂಟ್ನಲ್ಲಿ ಬಹಳ ದೊಡ್ಡ ಚರ್ಚೆಯ ವಿಷಯವಾಗುತ್ತೆ. ಈಗಾಗಲೇ ಅದರ ಸೂಚನೆಯೂ ಕೂಡ ಸಿಗ್ತಾ ಇದೆ. ಅಮೆರಿಕದ ಟ್ರಂಪ್ ಅವರ ಪಕ್ಷದ ಓರ್ವ ಸಂಸದ ಪಾಕಿಸ್ತಾನ ನಮಗೇನು ಉಪಯೋಗ ಇಲ್ಲದಂತಹ ದೇಶ ಅಂತ ಮಾತನಾಡಿದ್ದಾರೆ. ಇದು ಸಹ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಆ ಸಂಸದ ಯಾರು ಕೇಳಿದ್ರೆ ರಿಚ್ ಮೆಕಾರ್ಮಿಕ್ ಅಂತ. ಅವ್ರು ಹೇಳ್ತಾರೆ, ಭಾರತ ಇವತ್ತು ಕೇವಲ ಅಮೆರಿಕದಿಂದ ಇನ್ವೆಸ್ಟ್ಮೆಂಟ್ಗಳನ್ನು ಆಕರ್ಷಿಸ್ತಾ ಇಲ್ಲ, ಬದಲಾಗಿ ಅಮೆರಿಕದಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ. ಅಂದ್ರೆ ನಮ್ಮಿಂದ ಅವರು ಲಾಭವನ್ನ ಮಾತ್ರ ಪಡೆದುಕೊಳ್ತಾ ಇಲ್ಲ, ಅವರಿಂದಲೂ ಕೂಡ ನಮಗೆ ಲಾಭ ಆಗ್ತಾ ಇದೆ ಅಂತ ರಿಚ್ ಮೆಕಾರ್ಮಿಕ್ ಹೇಳಿದ್ದಾರೆ. ಅಷ್ಟಕ್ಕೆ ಅವರು ಮಾತನ್ನ ನಿಲ್ಲಿಸಿದ್ರೆ ಇದೊಂದು ದೊಡ್ಡ ವಿಚಾರ ಆಗ್ತಾ ಇರಲಿಲ್ಲ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಇವತ್ತು ಪಾಕಿಸ್ತಾನದಿಂದ ನಾವು ಅದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಅಮೆರಿಕದಿಂದಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಆಕರ್ಷಿಸ್ತಾ ಇಲ್ಲ, ಜೊತೆಗೆ ಪಾಕಿಸ್ತಾನ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದಿಂದ ನಮಗೇನು ಲಾಭನೇ ಇಲ್ಲ ಅನ್ನುವ ಅರ್ಥದಲ್ಲಿ ರಿಚ್ ಮೆಕಾರ್ಮಿಕ್ ಮಾತನಾಡಿದ್ದಾರೆ. ನಿಮಗಿದನ್ನು ಕೇಳಿದಾಗ ಒಂದು ಪ್ರಶ್ನೆ ಬಂದಿರಬಹುದು. ಈಗ ಭಾರತಕ್ಕೆ ಅಮೆರಿಕದಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ನಿಜ. ಮೈಕ್ರೋಸಾಫ್ಟ್ ಬಂದು ಭಾರತದಲ್ಲಿ ಹೂಡಿಕೆ ಮಾಡುತ್ತೆ, ಗೂಗಲ್ ಬಂದು ಭಾರತದಲ್ಲಿ ಹೂಡಿಕೆ ಮಾಡುತ್ತೆ, ಅಮೆರಿಕದ ದೈತ್ಯ ಕಂಪನಿಗಳೆಲ್ಲವೂ ಕೂಡ ಭಾರತದಲ್ಲಿ ತನ್ನ ಆಫೀಸ್ಗಳನ್ನು ಹೊಂದಿದ್ದಾವೆ, ಇಲ್ಲಿಂದ ಕಾರ್ಯನಿರ್ವಹಿಸ್ತವೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಚಾರ. ಭಾರತದ ಕಂಪನಿಗಳು ಕೂಡ ಅಮೆರಿಕದಲ್ಲಿದ್ದಾವ, ಅಮೆರಿಕದಲ್ಲಿ ಕಾರ್ಯನಿರ್ವಹಿಸ್ತವ. ರಿಚ್ ಮೆಕಾರ್ಮಿಕ್ ಯಾಕೋಸ್ಕರವಾಗಿ ಹಾಗೆ ಹೇಳಿದ್ರು ಅಂತ ಇವತ್ತು ಬಹುತೇಕ ಭಾರತೀಯರಿಗೆ ಈ ಸತ್ಯ ಗೊತ್ತಿಲ್ಲ. ಭಾರತೀಯರು ಮಾತ್ರ ಅಲ್ಲ, ಅಮೆರಿಕನ್ನರಿಗೂ ಬಹುತೇಕರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಭಾರತದ ತೀರಾ ಮೇಜರ್ ಆದಂತಹ 163 ಕಂಪನಿಗಳು ಅಮೆರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಹೊಂದಿದ್ದಾವೆ. ಅದು ಕೂಡ 1-2 ಬಿಲಿಯನ್ ಅಲ್ಲ, ಬರೋಬ್ಬರಿ $40 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾವೆ. ಇದರಿಂದಾಗಿ ಅಮೆರಿಕದಲ್ಲಿ 4,25,000 ಮಂದಿಗೆ ಉದ್ಯೋಗ ಸಿಕ್ಕಿದೆ. ಮುಖ್ಯವಾಗಿ ಭಾರತದ IT ಕಂಪನಿಗಳು ಅಮೆರಿಕದಲ್ಲಿದ್ದಾವೆ. ಎರಡನೇದಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಕೂಡ ಅಮೆರಿಕದಲ್ಲಿದ್ದಾವೆ. ಅದೇ ಪಾಕಿಸ್ತಾನದ ಯಾವುದಾದ್ರೂ ಕಂಪನಿಗಳು ಅಮೆರಿಕದಲ್ಲಿದ್ದಾವ? ಬದಲಾಗಿ ಅಮೆರಿಕದ ಕಂಪನಿಗಳು ಪಾಕಿಸ್ತಾನದಲ್ಲಿ ಒಂದಷ್ಟು ತೆರೆದಿದ್ವಲ್ಲ, ಅವೆಲ್ಲವೂ ಕೂಡ ಇತ್ತೀಚೆಗೆ ಬಾಗಿಲು ಮುಚ್ಚಿಕೊಂಡು ಅಮೆರಿಕಾಗೆ ವಾಪಸ್ ಹೋಗ್ತಾ ಇದ್ದಾವೆ. ಇದನ್ನೇ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಸಂಸದ ರಿಚ್ ಮೆಕಾರ್ಮಿಕ್ ಹೇಳಿರೋದು. ಭಾರತ ಅಮೆರಿಕಾಗೆ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ನರ್ ದೇಶವೇ ಹೊರತು ಪಾಕಿಸ್ತಾನ ಅಲ್ಲ ಅಂತ. ಅದಕ್ಕೆ ಮುಂದುವರೆದು ಕೆಲವೊಂದಷ್ಟು ಮಾತುಗಳನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅದೂ ಸಹ ಬಹಳ ಪ್ರಾಮುಖ್ಯವಾದಂತಹ ವಿಚಾರಗಳೇ. ಇವತ್ತು ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಬಹಳ ರಾಷ್ಟ್ರೀಯವಾದಿಯಾದಂತಹ ನಾಯಕ. ಅವರು ಭಾರತಕ್ಕೆ ಟೆಕ್ನಾಲಜಿಯನ್ನು ತರೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಿಲಿಟರಿ ಹಾರ್ಡ್ವೇರ್ಗಳನ್ನು ದೇಶದಲ್ಲೇ ತಯಾರಿಸೋದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಭಾರತದ ಎಕಾನಾಮಿಕ್ ಸ್ಟೆಬಿಲಿಟಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಅವರು ರಷ್ಯಾದಿಂದ ಚೀಪ್ ಆಯಿಲನ್ನು ಖರೀದಿಸ್ತಾ ಇದ್ದಾರೆ. ಇದು ನಮಗಿಷ್ಟ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಉಕ್ರೇನ್ನ ಯುದ್ಧಕ್ಕೆ ಅದರಿಂದ ಫಂಡ್ ಆಗ್ತಾ ಇದೆ ಅಂತ.
ಆದರೆ ಅದು ಭಾರತ ದೇಶದ ಜನರ ಹಿತಾಸಕ್ತಿಗೆ ಒಳ್ಳೆಯದೇ ಆಗಿದೆ. ಅಗ್ಗದಲ್ಲಿ ಸಿಗುವಂತಹ ರಷ್ಯಾದ ಆಯಿಲ್ ಭಾರತದ ಎಕಾನಮಿಗೆ ಬಹಳ ಸ್ಟ್ರೆಂತ್ ಅನ್ನು ಕೊಡ್ತಾ ಇದೆ. ಹೀಗಂತ ಅಮೆರಿಕದ ಸಂಸದ ರಿಚ್ ಮೆಕಾರ್ಮಿಕ್ ಹೇಳಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಇವತ್ತು ನಾವು ಹೇಗೆ ನಮ್ಮ ಇಂಟ್ರೆಸ್ಟ್ ಅನ್ನು ನೋಡ್ತಾ ಇದೀವೋ ಹಾಗೆ ಭಾರತ ಕೂಡ ಅವರ ಇಂಟ್ರೆಸ್ಟ್ ಅನ್ನು ನೋಡ್ತಾ ಇದೆ. ನಾವು ಅದನ್ನೇ ಇಟ್ಕೊಂಡು ಭಾರತದೊಂದಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಬಾರ್ದು, ಭಾರತ ನಮಗೆ ಇಂಪಾರ್ಟೆಂಟ್ ಪಾರ್ಟ್ನರ್ ದೇಶ ಅಂತ ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಅಲ್ಲಿಗೆ ಒಂದು ಸೂಕ್ಷ್ಮವಾಗಿ ಗಮನಿಸಿ, ಅಮೆರಿಕದ ಡಿಪ್ಲೊಮ್ಯಾಟ್ಗಳಿಗೆ ಭಾರತದ ಪ್ರಾಮುಖ್ಯತೆ ಅರ್ಥ ಆಗ್ತಾ ಇದೆ, ಅಮೆರಿಕದ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇದೆ, ಅಮೆರಿಕದ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ. ಆದರೆ ಟ್ರಂಪ್ ಮಾತ್ರ ಭಾರತವನ್ನು ಬದಿಗೊತ್ತಿ ಭಾರತದಂತಹ ಇಂಪಾರ್ಟೆಂಟ್ ಪಾರ್ಟ್ನರ್ ದೇಶಕ್ಕೆ 50% ಟ್ಯಾರಿಫನ್ನು ವಿಧಿಸಿ ಪಕ್ಕದಲ್ಲಿರುವಂತಹ ದಟ್ಟ ದರಿದ್ರ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯಲ್ಲೂ ಲಾಭ ಮಾಡಿಕೊಡ್ತಾ ಇದ್ದಾರೆ. ಪಾಕಿಸ್ತಾನದ F-16 ಅನ್ನು ಅಭಿವೃದ್ಧಿ ಮಾಡೋದಕ್ಕೆ ದೇಣಿಗೆಯನ್ನು ಕೊಡ್ತಾರೆ. ಪಾಕಿಸ್ತಾನದ ಉಗ್ರ ಸೇನೆಯ ಮುಖ್ಯಸ್ಥನಿಗೆ ರತ್ನಗಂಬಳಿ ಹಾಕಿ ಅಮೆರಿಕದ ವೈಟ್ ಹೌಸ್ಗೆ ಸ್ವಾಗತ ಮಾಡ್ತಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಪಾಕಿಸ್ತಾನ ಟ್ರಂಪ್ ಕಂಪನಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರವಾಗಿ ಕ್ರಿಪ್ಟೋ ಡೀಲ್ ಅನ್ನು ಮಾಡಿಕೊಳ್ಳುತ್ತೆ. ಅಲ್ಲಿಗೆ ಟ್ರಂಪ್ ಅವರು ಪರೋಕ್ಷವಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹದ್ದು, ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನ್ಯಾಷನಲ್ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಸ್ವಜನ ಪಕ್ಷಪಾತ ಮಾಡಿರುವಂತಹದ್ದು ಎದ್ದು ಕಾಣ್ತಾ ಇದೆ. ಇವತ್ತಲ್ಲ ನಾಳೆ ಅಮೆರಿಕದ ಸಂಸತ್ನಲ್ಲಿ ಇದು ಚರ್ಚೆ ಆಗಿಯೇ ಆಗುತ್ತೆ. ಈಗಾಗಲೇ ಅನೇಕ ಜರ್ನಲಿಸ್ಟ್ಗಳು ಇಂತಹ ಸೂಕ್ಷ್ಮ ವಿಚಾರವನ್ನು ಗಮನಿಸಿ ಟ್ರಂಪ್ ಅವರಿಗೆ ಪ್ರಶ್ನೆ ಕೇಳುವಂತಹ ಪ್ರಯತ್ನವನ್ನೂ ಮಾಡಿದ್ದಾರೆ. ಆದರೆ ಟ್ರಂಪ್ ಅದಕ್ಕೇನು ಉತ್ತರ ಕೊಡ್ತಾರೆ ಗೊತ್ತಾ? ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನ್ನ ಪುತ್ರ ನಡೆಸ್ತಾ ಇರುವಂಥ ಕಂಪನಿಗಳು ಅವರೇನೋ ಡೀಲ್ ಮಾಡ್ಕೊಳ್ತಾರೆ, ಅದಕ್ಕೂ ಅಮೆರಿಕಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ಜಾಸ್ತಿ ದಿನ ಟ್ರಂಪ್ ಈ ರೀತಿಯಾಗಿ ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇರೋದಕ್ಕೆ ಸಾಧ್ಯವೇ ಇಲ್ಲ. ಜಗತ್ತು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಜೊತೆಗೆ ಅಮೆರಿಕನ್ನರೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಈ ವಿಚಾರ ಬಹಳ ಸದ್ದು ಮಾಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.